ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಬಹು ಮುಖ್ಯವಾದ ಒಂದು 2 ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಲು ಹೋಗ್ತಿದ್ದೀನಿ. ಸರಿ, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕೆ ಮುಂದೆ ಬರುವಂಥ ಎಲ್ಲನೂ ಕೂಡ ವೀಡಿಯೋಸ್ಗಳು ಏನಾದರೂ ಒಂದು ನಿಮಗೆ ಕೌನ್ಸಿಲ್ ರಿಲೇಟೆಡ್ ಆಗಿರ್ತವೆ. ಸರಿ, ಏನು 2 ಅಪ್ಡೇಟ್ಸ್ ಅಂತಂದರೆ, ಒಂದು ನನಗೆ ಒಂದು ಕ್ವಶನ್ ಕೇಳಿದ್ದಾನಂತಂದರೆ, ಈಗ ಪಿ ಯು ಸಿ ಎಕ್ಸಾಮ್ 3 ಎಲ್ಲ ಯಾರು ಬರೆದಿದ್ರು ಅವ್ರದ್ದು ಕೂಡ ರಿಸಲ್ಟ್ ಬರ್ತದೆ. ಅದನ್ನು ಕೂಡ ಸೈನ್ಸ್ ಮಾಡಿದ ಹುಡುಗರು ಇರ್ತಾರೆ. ಸೊ ಅವರು ಯಾವಾಗ ಪಾರ್ಟಿಸಿಪೇಟ್ ಮಾಡಬೇಕು, KCET ಕೌನ್ಸಿಲಿಂಗ್ ಯಾವ ರೀತಿ ಮಾಡ್ತಾರೆ ಆ್ಯಕ್ಚುಲಿ, ಯಾಕಂದರೆ ಅವ್ರಿಗೆ ಇನ್ನೂ ಕೂಡ ನಮಗೆ KCET ರಿಸಲ್ಟ್ ಬಂದಿರಲ್ಲ. ಓಕೆ, ಸೊ ನಿಮ್ಗೆ ಏನಪ್ಪ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಯಾರೆಲ್ಲ PUC ಎಕ್ಸಾಮ್ 3 ಬರೆದಿದ್ರ, ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ KE ಕಡೆಯಿಂದ ಎಲ್ಲರೂ ಕೂಡ KCET ರಿಸಲ್ಟ್ ಕೊಡ್ತಾರೆ. ಅದು ಯಾವ ರೀತಿ ಅಂತಂದರೆ ಸ್ಪಾಟ್ ರ್ಯಾಂಕ್. ಈಗ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಸ್ಟೂಡೆಂಟ್ಗೆ ಯಾವುದೇ ರೀತಿ ರಿಸಲ್ಟ್ ಏನೂ ಕೂಡ ಚೇಂಜ್ ಆಗದೆ ಅಂತಂದರೆ ಯಾವುದೇ ರೀತಿ ರ್ಯಾಂಕ್ ಚೇಂಜ್ ಆಗೋದಿಲ್ಲ. ಅದು ಸ್ಪಾಟ್ ರ್ಯಾಂಕ್ ಮೂಲಕ ಕೊಟ್ಬಿಟ್ಟು ಸ್ವಲ್ಪ ಡೆಸಿಬಲ್ಸ್ಗಳು ಕೆಲವೊಂದಿಷ್ಟು ಹುಡುಗರಿಗೆ ಈಗ ಹೊಸದಾಗಿ ಸ್ಪಾಟ್ ರ್ಯಾಂಕ್ ಕೊಡೋ ಮೂಲಕ ಏನಾಗ್ತದೆ ಅಂತಂದರೆ ಡೆಸಿಬಲ್ ಕೊಟ್ಬಿಟ್ಟು ರ್ಯಾಂಕ್ನ ಸ್ವಲ್ಪ ಚೇಂಜ್ ಮಾಡ್ಕೊತಾರೆ. ಓಕೆ, ಯಾರೆಲ್ಲ ಎಕ್ಸಾಮ್ 3 ಬರೆದಿದ್ರು, PUC ಎಕ್ಸಾಮ್ 3 ಬರೆದಿದ್ರು, ಆ ಒಂದು ಸ್ಟೂಡೆಂಟು KCETಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಅದು ನಿಮಗೆ ಇನ್ನೂ ಕೂಡ ಸ್ವಲ್ಪ ಲೇಟ್ ಆಗ್ತದೆ. ಓಕೆ, ಯಾಕೆ ಲೇಟ್ ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಈಗ ಡೈರೆಕ್ಟಾಗಿ ಇನ್ನೊಂದು ಮಾತಾಡ್ತೀನಿ ಬಗ್ಗೆ ಸ್ವಲ್ಪ. ಇಲ್ಲಿ ಕಾಣಿಸ್ತೀನಿ ನೋಡಿ, ಇನ್ನೊಂದು KEದಲ್ಲಿ ಬಂದುಬಿಟ್ಟು ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಬಂದಿದೆ. 7 ಹೊಸ UGCET ಅರ್ಜಿ ಸಲ್ಲಿಕೆ ಪ್ರಕಟಣೆ ಅಂತಂದು. ಇದನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ನೋಡಿ, ಯಾರೆಲ್ಲ ಈಗ ನೀಟ್ ಸ್ಟೂಡೆಂಟ್ಗಳು, ಯಾರೆಲ್ಲ ನೀಟ್ ಮತ್ತು KCET ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀರೋ, ಈಗ ಓನ್ಲಿ ನೀಟ್ ಸ್ಟೂಡೆಂಟ್ ಏನಪ್ಪ ಅಂತಂದರೆ ಈಗ ಏನು ಮಾಡಿರ್ತಾರೆ ಅಂತಂದರೆ, ನೀಟ್ ಬರೆದಿರ್ತಾರೆ, KCET ಬರೆದಿರಲ್ಲ. ಓಕೆ, ಸೊ ಹಂಗಾಗಿ ಅವರು KCETಲಿ ಅಪ್ಲಿಕೇಶನ್ ಹಾಕಿರಲ್ಲ, ನೀಟ್ ಅಷ್ಟೇ ಅಪ್ಲಿಕೇಶನ್ ಹಾಕಿ ನೀಟ್ ಎಕ್ಸಾಮ್ ಬರೆದಿರ್ತಾರೆ. ಬಟ್ ಆದರೂ ಕೂಡ ನಮ್ಮ ಒಂದು KEದಲ್ಲಿ ಏನಾಗಬೇಕು, ನೀವು ರಿಜಿಸ್ಟ್ರೇಷನ್ ಆಗಲೇಬೇಕು. ಸೊ ಹಂಗಾಗಿ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ಓಕೆ, ಸೊ ಹಂಗಾಗಿ ನೀವೇನಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕಾಗ್ತದೆ. ಸರಿನಾ? ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಯಾರೆಲ್ಲ ಈಗ ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ಬೋದು, ಅದು ಎಲಿಜಿಬಿಲಿಟಿ ಮಾರ್ಕ್ಸ್ ತೊಗೊಂಡಿರ್ಬೋದು, ನೀವು ನೀಟಲ್ಲಿ ಏನಾದರೂ ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ನೀವು KCET ಮಸ್ಟ್ ಇಲ್ಲಿ ಕಾಣಿಸ್ತೀನಿ ನೋಡ್ರಿ, ಅರ್ಜಿ ಸಲ್ಲಿಕೆ ಅಂತ ಏನು ಕಾಣಿಸ್ತಿದೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ಓಕೆ, ಇದಂತೂ ಕ್ಲಿಯರ್. ಸರಿ, ಇದಾದ ನಂತರ ಕೆಲವೊಂದಿಷ್ಟು ಮುಂದೆ ಬರ್ತಾ ಹುಡುಗರಿಗೆ ನಿಮ್ಮ ಇನ್ಸ್ಟ್ರಕ್ಷನ್ ಹೇಳ್ತಾರೆ, KE ಕಡೆಯಿಂದ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡ್ಕೊರಿ. ಆ್ಯಂಡ್ ಅದಾದ ತಕ್ಷಣ NRI ವಾರ್ಡ್ಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅಂತಲೂ ಕೂಡ KEದವ್ರು ಮೆನ್ಷನ್ ಮಾಡಿದ್ದಾರೆ. ಒನ್ ಟೈಮ್ KE ವಿಸಿಟ್ ಕೊಟ್ಬಿಟ್ಟು ಇಲ್ಲಿ ಓಕೆ ಕಾಣಿಸ್ತಿದ್ದು ನೋಡಿರಿ, ವಿಸಿಟ್ ಕೊಟ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೋಬೇಕು. ಓಕೆ, ಯಾಕಂತಂದರೆ ಎಲ್ಲ ಟೈಮು ಕೂಡ ನಿಮಗೆ ಪ್ರತಿಯೊಂದು ಕೂಡ ಸ್ಪೂನ್ ಫೀಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ ಆರಾಮ್ ನೀವು ಎಲ್ಲನೂ ಕೂಡ ಓದ್ತೀರಾ, ಸೆಕೆಂಡ್ PUC ಚೆನ್ನಾಗಿ ಮಾರ್ಕ್ಸ್ ತೊಗೊಂಬಂದಿದ್ದೀರಾ, ನಿಮಗೆ ಗೊತ್ತಾಗುತ್ತೆ. ಓಕೆ, ಸರಿ ನೋಡ್ಕೊರಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮಗೆ ಬಂದಿರೋದು ಈಗ ಯಾರು ಹೇಳಿದೆ PUC ಎಕ್ಸಾಮ್ 3 ಯಾರೆಲ್ಲ ಇವಾಗ ರ್ಯಾಂಕ್ ಯಾವಾಗ ಅಂದರೆ ಸ್ಪಾಟ್ ರ್ಯಾಂಕ್ ಕೊಡ್ತಾರೆ ಅಂತ ಹೇಳಿದೆ, ಅವರು ರ್ಯಾಂಕ್ ಕೊಟ್ಟಾದ ನಂತರ ಯಾವ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ನೀವು KCET ಅಂತಂದರೆ ನೋಡಿ, ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಅವರು ವರ್ಷನೂ ಕೂಡ ನೋಡಿದಂಗೆ 3rd ರೌಂಡ್ಗೆ ಬಿಡ್ತಾರೆ. ಅವರು ಆ್ಯಕ್ಚುಲಿ 3rd ರೌಂಡ್ಗೆ ಬಿಡ್ತಾರೆ. ಈ ಸರ್ತಿ ಬೇಗನೆ ರಿಸಲ್ಟ್ ಬರೋ ಕಾರಣ ಮೇ ಬಿ 2nd ರೌಂಡ್ ಬಂದರೂ ಬರ್ಬೋದು. ನಿಮಗೆ ಸ್ಪಾಟ್ ರ್ಯಾಂಕ್ ಕೊಟ್ಟು ಕೌನ್ಸಿಲಿಂಗಲ್ಲಿ 2nd ರೌಂಡೇ KCETಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡಬಹುದು. ಬಿಟ್ಟರೆ ಬೆಟರ್, ಯಾಕಂತಂದರೆ 1 ರೌಂಡ್ ಮಿಸ್ ಆದರೆ ಎಷ್ಟೋ ಸೀಟ್ಗಳು ಏನಾಗ್ತವೆ ಅಡ್ಮಿಷನ್ ಆಗಿಬಿಡ್ತವೆ. ಈಗ 2nd ರೌಂಡ್ 3rd ರೌಂಡ್ ಬರುವಷ್ಟರಲ್ಲಿ ಸೀಟ್ ತೀರಾ ಕಡಿಮೆ ಆಗಿಬಿಟ್ಟಿರ್ತವೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಬೇಗನೆ ಏನು ಮಾಡಬೇಕು, ನಮ್ಮ KE ಕಡೆಯಿಂದ ಏನು ಮಾಡಬೇಕಂತಂದರೆ ಸ್ಪಾಟ್ ರ್ಯಾಂಕ್ ಬೇಗ ಕೊಟ್ಬಿಟ್ಟು ಬೇಗನೆ ಕೌನ್ಸಿಲಿಂಗ್ 3rd ಎಕ್ಸಾಮ್ ಬರೋರು ಕೂಡ ಬೇಗನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಬೇಕಂತಂದು ಎಲ್ಲರೂ ಕೂಡ ರಿಕ್ವೆಸ್ಟ್ ಇದ್ದಿದ್ದೆ. ನೋಡೋಣ KEದವ್ರು ಏನು ಮಾಡ್ತಾರೆ. ಬಿಟ್ಟು ಇನ್ ಕೇಸ್ ಸ್ಪಾಟ್ ರ್ಯಾಂಕು ಅಥವಾ ನಿಮಗೆ ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಮಾಡ್ತಾರೆ ಎಲ್ಲನೂ ಕೂಡ ಡೀಟೇಲ್ಸ್ KE ಕಡೆಯಿಂದ ಬಂದಾಗ ಹೇಳ್ತೀನಿ. ಆ್ಯಂಡ್ ವರ್ಷನೂ ಕೂಡ ನಾವು ನೋಡಿದಂಗೆ 3rd ರೌಂಡ್ಗೆ ಬಿಡ್ತಾರೆ. ಅಂದರೆ KCET 3rd ರೌಂಡ್ ನಡೆಯುವಾಗ ಎಕ್ಸಾಮ್ 3 ಬರೋದವ್ರಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಅವಾಗ ಸೀಟ್ ತೀರಾ ಕಡಿಮೆ ಇರ್ತವೆ, ಅದೊಂದು ನೆನಪಿಟ್ಕೊರಿ. ಓಕೆ, ಸರಿ, ಇದಿಷ್ಟು ಹೇಳ್ಬೇಕಂತ ಇದ್ದೆ. ಆ್ಯಂಡ್ ಮುಂದೆ ಬರತಕ್ಕಂಥ ಅಪ್ಡೇಟ್ಸ್ ಕೂಡ ಹೇಳ್ತಾ ಇರ್ತೀವಿ. ಎಲ್ಲರೂ ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.